ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಯುಗ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದುದರಿಂದ ನೀನು ಕಂಡವುಗಳನ್ನ, ಈಗ ನಡೆಯುತ್ತಿರುವುಗಳನ್ನ, ಮುಂದೆ ಆಗಬೇಕಾದವುಗಳನ್ನ ಬರೆ. ಮರಣದ ಮತ್ತು ಪಾತಾಳದ ಬೀಗದ ಕೈ ಯೇಸು ಕ್ರಿಸ್ತನ ಮರಣದ ತನಕ ಕೂಡ ಅದು ಸೈತಾನನ ಕೈನಲ್ಲಿತ್ತು. ಆದ್ರೆ ಯೇಸು ಮರಣ ಹೊಂದಿದ ಕೂಡಲೇ ಮೊದಲ ಕೆಲಸ ಆತನು ಮಾಡಿದ್ದೇನು ಅಂತಂದ್ರೆ, ಸೈತಾನನ ಕೈನಲ್ಲಿರುವಂತಹ ಮರಣದ ಮತ್ತು ಪಾತಾಳದ ಬೀಗದ ಕೈಯನ್ನ ಕಿತ್ತುಕೊಂಡನು. ಇಲ್ಲಿಯವರೆಗೂ ಯೋಹಾನನು ಮನುಷ್ಯ ರೂಪದಲ್ಲಿದ್ದಂತಹ ಯೇಸುವನ್ನ ಕಂಡದ್ದಾಗಿ ನಾವು ಕಾಣ್ತೇವೆ. ಆದ್ರೆ ಇಲ್ಲಿ ನಾವು ನೋಡುವಂಥದ್ದು, ಯೋಹಾನನು ಯೇಸುವನ್ನ ದೈವತ್ವದ ಸ್ವರೂಪದಲ್ಲಿ ಕಾಣ್ತಾ ಇದ್ದಾನೆ. ಆ ಒಂದು ಶರೀರ ಮಹಿಮೆಯ ಶರೀರದಿಂದ ಕೂಡಿದ ಶರೀರವಾಗಿ ಅವನು ಕಾಣ್ತಾ ಇದ್ದಾನೆ. 7 ನಕ್ಷತ್ರಗಳು ಅನ್ನುವಂಥದ್ದು, 7 ಸಭೆಗೆ ಕಳಿಸಲ್ಪಡಬೇಕಾಗಿರುವಂತಹ ದೂತರು ಮತ್ತು 7 ದೀಪಸ್ತಂಭಗಳು ಅನ್ನುವಂಥದ್ದು 7 ಸಭೆಗಳನ್ನ ಹೋಲುವಂತಹ ಕಾರ್ಯಗಳಾಗಿದೆ.